ಶಿವಾನಂದ ಪಾಟೀಲರ ಮಾನ್ಯ ಸಕ್ಕರೆ ಸಚಿವರ ಈ ಹೇಳಿಕೆ ಯಾರೂ ಕೂಡ ಒಪ್ಪುವಂತದ್ದಲ್ಲ. ಪ್ರತಿಪಕ್ಷ ಬಿಜೆಪಿ ಸಿಟಿ ರವಿ ಇವರ ಹೇಳಿಕೆಯನ್ನ ಖಂಡಿಸಿದ್ದಾರೆ. ರೈತರ ಬಗ್ಗೆ ಶಿವಾನಂದ ಪಾಟೀಲರ ಉಡಾಫೆ ಹೇಳಿಕೆಗೆ ಸಿಟಿ ರವಿ ಅವರು ಕಿಡಿಕಿಡಿಯಾಗಿದ್ದಾರೆ. ರೈತರು ಬರಗಾಲದಿಂದ ಬಸವಳಿದು ಹೋಗಿದ್ದಾರೆ. ಶಿವಾನಂದ ಪಾಟೀಲರನ್ನ ಈ ಕೂಡಲೇ ಉಚ್ಚಾಟಿಸಬೇಕು ಕ್ಯಾಬಿನೆಟ್ನಿಂದ. ರೈತರು ಬರದಿಂದ ಸಾಯುತ್ತಿದ್ದಾರೆ ಅನ್ನೋದು ಅಪಮಾನ. ಶಿವಾನಂದ ಪಾಟೀಲ್ ಅವರು ಹೇಳಿರೋದು ಇದು ಈಗ ದೊಡ್ಡ ಚರ್ಚೆ ಕಾರಣ ಆಗಿದೆ. ಈ ಕುರಿತು ನಮ್ಮ ಜೊತೆಲಿ ಮಾತಾಡೋದಕ್ಕೆ ರೈತ ಮುಖಂಡರಾಗಿರುವಂತ ಬರಗಲಪುರ ನಾಗೇಂದ್ರ ಅವರು ಈಗ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ಬಡಗಲಪುರ ನಾಗೇಂದ್ರ ಅವರ ನಮಸ್ಕಾರ. ಕರೆ ಕಟ್ಟಾಗಿದೆ, ಮತ್ತೆ ಅವ್ರನ್ನ ಸಂಪರ್ಕಿಸುವ ಪ್ರಯತ್ನ ಮಾಡೋಣ. ಬರಗಾಲದಿಂದ ರೈತ ಇವತ್ತು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾನೆ. ಸಾಲ ಸೋಲ ಮಾಡಿ ಬೆಳೆದಂತ ಬೆಳೆ ಸಂಪೂರ್ಣವಾಗಿ ಮುಂಗಾರು ಕೈ ಕೊಡ್ತು, ಹಿಂಗಾರು ಕೈ ಕೊಡ್ತು, ಎಲ್ಲವೂ ಕೂಡ ಅಲ್ಲೇ ನಾಶವಾಗ್ಬಿಟ್ಟಿದೆ. ಸುಮಾರು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಕಳೆದುಕೊಂಡು ಇವತ್ತು ರೈತ ಇವತ್ತು ದೇವರಿಗೆ ಕೈ ಮುಗಿದು ಕುಳಿತಿದ್ದಾನೆ. ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾನೆ. ಹೇಗಾದ್ರೂ ಮಾಡಿ ನಮ್ಮನ್ನು ಉಳಿಸು ಅಂತ ಹೇಳಿ. ಆದ್ರೆ ಇವರಿಗೆ ಪರಿಹಾರ ಮತ್ತೆ ಇವರಿಗೆ ಸಾಂತ್ವನ, ಇವರಿಗೆ ಆತ್ಮಸ್ಥೈರ್ಯವನ್ನ ತುಂಬಬೇಕಾಗಿದ್ದಂಥ ಈ ಸರ್ಕಾರ, ಈ ಮಾನ್ಯ ಸಕ್ಕರೆ ಸಚಿವರು ಏನ್ ಮಾತಾಡ್ತಾರೆ ಗೊತ್ತಾ? ಅವ್ರು ಹೇಳ್ತಾರೆ ರೈತ ಬರಗಾಲ ಬರ್ಲಿ ಅಂತೇಳಿ ಕಾಯ್ತಾ ಇರ್ತಾನೆ, ಪರಿಹಾರ ಮತ್ತೆ ಸಾಲ ಮನ್ನಾ ಸಿಗುತ್ತಲ್ಲ ಅನ್ನೋ ಒಂದು ನಿರೀಕ್ಷೆಯಲ್ಲಿರ್ತಾನೆ. ಹಿಂಗಂತೇಳಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಹೇಳಿದ್ದು ಅವರಿಗೆ ರೈತರ ಬಗ್ಗೆ ಕಿಂಚಿತ್ತೂ ಕೂಡ ತಿಳುವಳಿಕೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಇದನ್ನ ಬಿಜೆಪಿ ನಾಯಕರುಗಳು ಕೂಡ ತುಂಡವಾಗಿ ಖಂಡಿಸ್ತಾ ಇದ್ದಾರೆ. ಮತ್ತೆ ಈ ಹೇಳಿಕೆ ವಿರುದ್ಧ ಶಿವಾನಂದ ಪಾಟೀಲ್ ಭೂಮಿಗೆ ಬೀಜವನ್ನು ಬಿತ್ತಿ ಇವ್ರು ಕೊಡೋ ಭಿಕ್ಷೆಗೆ ಯಾರು ಕಾಯೋದಿಲ್ಲ. ಬೀಜ ಬಿತ್ತಿ ಅದು ಬೆಳೆಯಾಗೋದಕ್ಕೆ ತನ್ನ ಬದುಕನ್ನು ತಪಸ್ಸಿನ ರೀತಿಯಲ್ಲಿ ಸಮರ್ಪಣೆ ಮಾಡ್ಕೊಳ್ತಾನೆ. ಬೆವರನ್ನ ರಕ್ತವನ್ನು ಬೆವರಾಗಿ ಸುರಿಸ್ತಾನೆ. ಅಂಥ ಒಬ್ಬ ರೈತ ಸಮುದಾಯಕ್ಕೆ ರೈತನಿಗೆ ಅಪಮಾನ ಮಾಡುವಂಥ ಕೆಲಸ ಯಾರು ಕೂಡ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ಉಚ್ಚಾಟಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ತೋರಿಸ್ತಾ ಇರ್ತಾನೆ ಭೂಮಿಗೆ ಬೀಜವನ್ನು ಬಿತ್ತಿ ಇವ್ರು ಕೊಡೋ ಭಿಕ್ಷೆಗೆ ಯಾರು ಕಾಯೋದಿಲ್ಲ. ಬೀಜ ಬಿತ್ತಿ ಅದು ಬೆಳೆಯಾಗೋದಕ್ಕೆ ತನ್ನ ಬದುಕನ್ನು ತಪಸ್ಸಿನ ರೀತಿಯಲ್ಲಿ ಸಮರ್ಪಣೆ ಮಾಡ್ಕೊಳ್ತಾನೆ. ಬೆವರನ್ನ ರೈತರ ಬಗ್ಗೆ ಶಿವಾನಂದ ಪಾಟೀಲ್ ಉಡಾಫೆಯ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ಈಗ ಸಿಟಿ ರವಿ ಕೂಡ ಕಿಡಿಕಾರ್ತಿದ್ದಾರೆ. ಶಿವಾನಂದ ಪಾಟೀಲ್ ಅವರನ್ನ ಕೂಡಲೇ ಉಚ್ಚಾಟಿಸಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಬಡಗಲಪುರ ನಾಗೇಂದ್ರ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್ ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಶಿವಾನಂದ ಪಾಟೀಲ್ ಅವರು ಬರಗಾಲ ಬರ್ಲಿ ಅಂತ ರೈತರು ಬೇಡ್ಕೊಳ್ತಾರೆ ಅನ್ನುವಂತಹ ವಿಚಾರ ಪ್ರಸ್ತಾಪ ಮಾಡ್ತಿದ್ದಾರೆ. ಮತ್ತೊಮ್ಮೆ ಉಡಾಫೆಯ ಮಾತುಗಳು ರೈತರ ಬಗ್ಗೆ ಏನ್ ಹೇಳ್ತೀರಿ? ಫಸ್ಟ್ ರಿಯಾಕ್ಷನ್. ಆ ತರ ಅವರು ಹೇಳಿದ್ರೆ ಅದು ಖಂಡನೀಯ. ಮಾತನ್ನು ವಾಪಸ್ ಪಡ್ಕೋಬೇಕು. ಅವರು ಆ ತರ ಹೇಳಿದ್ರೆ ಅದು ಖಂಡನೀಯ. ರೈತರು ಬರಗಾಲ ಅಲ್ಲ, ಈ ದೇಶಕ್ಕೆ ಅನ್ನ ಹಾಕುವಂಥವ್ರು. ಅದು ಬೆಲೆ ಕೊಡ್ಲಿ, ಮಳೆ ಬರ್ಲಿ, ಬಿಸಿಲು ಬರ್ಲಿ, ಪ್ರಕೃತಿ ವಿಕೋಪ ಆಗಿರ್ಲಿ, ಅವ್ರ ದಿನನಿತ್ಯ ಕಾಯಕ ರೈತರು ಮಾಡೋವಂಥದ್ದು. ಬರಗಾಲ ಬರ್ಲಿ ಅನ್ನೋಂತ ಸ್ವಾಗತ ಮಾಡೋರು ಯಾರಪ್ಪ ಇದ್ರಿ? ಅದು ನಮ್ಮ ಸಾಯಿನಾಥನ್ ಒಂದು ಪುಸ್ತಕ ಬರ್ತಿದ್ದಾರೆ. ಬರಗಾಲ ಬಂದ್ರೆ ರೈತರಿಗೆ ದುಡಿಯುವವರಿಗೆ ಸಂಕಷ್ಟ, ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಹಬ್ಬ ಅಂತ. ಬರಗಾಲ ಬಂದ್ರೆ ಹಬ್ಬ ಅಂತ ಕಾಯ್ಕೊಂಡಿರುವಂತವ್ರು ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಮತ್ತು ರೈತರಲ್ಲ. ಶಿವಾನಂದ ಪಾಟೀಲ್ರು ಆತರ ಮಾತಾಡಿದ್ರೆ ಅದು ಖಂಡನೀಯ ಮೇಡಮ್. ಖಂಡನೀಯ. ರೈತ ಸಂಘ ತೀವ್ರವಾಗಿ ಖಂಡಿಸುತ್ತೆ. ಬಡಗಲ್ಪುರ ನಾಗೇಂದ್ರ ಅವರು ಈಗ ಒಂದು ಸಾರಿ ಅಲ್ಲ ಇದು ಸಚಿವರ ಮಾತು. ಈ ಹಿಂದೆ ಕೂಡ ಪರಿಹಾರದ ದುಡ್ಡಿಗಾಗಿ ರೈತರು ಸಾಯ್ತಾರೆ ಅಂದ್ರು. ಬರಗಾಲ ಬರ್ಲಿ, ಬರಗಾಲದ ಪರಿಹಾರದ ಹಣ ನಮಗ್ ಸಿಗ್ಲಿ ಅಂತ ರೈತರು ಬೇಡ್ಕೊಳ್ತಾರೆ ಅನ್ನುವಂತ ವಿಚಾರ ಪ್ರಸ್ತಾಪ ಮಾಡ್ತಾರೆ. ಪದೇ ರೀತಿ ಉಡಾಫೆ ಮಾತುಗಳನ್ನ ಆಡೋದು ಸಚಿವರು, ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು, ದೇಶದ ಬೆನ್ನೆಲುಬು ಅಂತ ರೈತನನ್ನ ನಾವು ಕರಿತೀವಿ. ಅವ್ರ ಬಗ್ಗೆ ಈ ರೀತಿ ಉಡಾಫೆ ಉತ್ತರ ಸರಿನಾ ಅಂತ? ಇಲ್ಲ, ತಪ್ಪು. ಅವರು ರೈತ ಸಮುದಾಯದಿಂದ ಬಂದಿರೋಂಥವ್ರು. ಅವರು ಅದೇ ರೈತ ಸಮುದಾಯ ಬಗ್ಗೆ ಈ ತರ ಕೀಳಾಗಿ ಅವೇಳಕ್ಕೆ ಮಾತಾಡೋದು ತಪ್ಪು. ಅದು ಆ ಮಾತನ್ನು ವಾಪಸ್ ಹಾಕಬೇಕು. ಮುಂದೆ ಎಲ್ಲೂ ಕೂಡ ಇದನ್ನೆಲ್ಲ ತಿದ್ಕೋಬೇಕು. ತಿದ್ಕೊಳ್ಳದೆ ಇದ್ರೆ ನಾವು ದೊಡ್ಡ ಹೋರಾಟವನ್ನ ಪ್ರಾರಂಭ ಮಾಡ್ತೀವಿ ಅವ್ರ ವಿರುದ್ಧ. ಹಲೋ, ಅವ್ರ ವಿರುದ್ಧ ಹೋರಾಟ ಆಗುತ್ತೆ ಅಂತಿದ್ದೀರಿ. ಧನ್ಯವಾದಗಳು ಸರ್ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ರೈತ ಮುಖಂಡರ ಕೆಂಗಣ್ಣಿಗೆ ಗುರಿಯಾಗಿದೆ ಸಚಿವರ ಈ ಮಾತು.
ಸೊ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ನಾವು ಅಂತ ರೈತ ಮುಖಂಡ ಬಡಗಲಪುರ ನಾಗೇಂದ್ರ ಅವರು ರಿಪಬ್ಲಿಕ್ ಕನ್ನಡಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ರೈತ ಮುಖಂಡರು ನಮ್ಮ ಜೊತೆಲಿ ಮಾತನಾಡ್ತಾ ಹೇಳ್ತಾ ಇದ್ರು ಬಡಗಲಪುರ ನಾಗೇಂದ್ರ ಅವರು. ಸಚಿವರು ಯಾಕೆ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಇದು ಖಂಡಿತವಾಗ್ಲೂ ಕೂಡ ಈ ರೀತಿ ಬರಗಾಲ ಸಮಯದಲ್ಲಿ ರೈತ ಸಂಪೂರ್ಣವಾಗಿ ಬೆಳೆ ನಾಶವಾಗಿ ಇವತ್ತು ಬರಡು ಭೂಮಿಯಲ್ಲಿ ಕುಳಿತುಕೊಂಡು ಯೋಚನೆ ಮಾಡ್ತಾ ಇದ್ದಾನೆ, ಆಕಾಶ ನೋಡ್ತಾ ಇದ್ದಾನೆ. ಇಂಥ ಸಮಯದಲ್ಲಿ ಇದೆಲ್ಲ ಸರಿಯಲ್ಲ ಅನ್ನೋದು. ಮತ್ತೆ ರೈತ ದೇಶದ ಬೆನ್ನೆಲುಬು. ರೈತ ಬೆಳೆದಂಥ ಬೆಳೆ ಇವತ್ತು ನಾವೆಲ್ಲರೂ ತಿಂತಾ ಇದ್ದೀವಿ. ಆ ರೈತ ಬರಗಾಲ ಬರಲಿ ಅಂಥೇಳಿ ಯಾವತ್ತೂ ಕೂಡ ಆತ ಆಸೆ ಪಡೋದಿಲ್ಲ. ಬರಗಾಲ ಬಂದು ನೀವು ಕೊಡುವಂಥ ಆ ಒಂದು ಪರಿಹಾರದ ಹಣ ಇದೆಯಲ್ಲ, ಅದು ಬಿಡಿಗಾಸು ಯಾವುದಕ್ಕೂ ಕೂಡ ಸಾಲೋದಿಲ್ಲ. ಆತ ಬೆಳೆ ಬೆಳೆದು ಆತ ಒಳ್ಳೆ ಫಸಲು ಬಂದು ಆತ ಎಲ್ರಿಗೂ ಊಟ ಹಾಕ್ತಾನೆ ಅಂತ ರೈತ. ಇವತ್ತು ನೀವು ಈ ರೀತಿಯಾಗಿ ಮಾನ್ಯ ಸಚಿವರಾಗಿದ್ದು ಈ ಸರ್ಕಾರದ ಪ್ರತಿನಿಧಿಯಾಗಿ ತಾವು ಹೀಗೆ ಹೇಳೋದು ಸರಿಯಲ್ಲ ಅನ್ನೋದು ಕೂಡ ಎಲ್ಲರ ಆಕ್ರೋಶ ಆಗಿದೆ. ಮಾನ್ಯ MLC ಪರಿಷತ್ ಸದಸ್ಯರಾಗಿರುವಂತಹ ಶರವಣ ಅವರು ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಶರವಣ ಅವರೇ. ನಮಸ್ತೆ ಬ್ರದರ್. ಏನಿದು ಶಿವಾನಂದ ಪಾಟೀಲ್ರಿಗೆ ಹಾಗಾದ್ರೆ ತಾನು ಏನ್ ಮಾತನಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಇಲ್ವಾ ಅಂತ ಶರವಣ ಅವರೇ? ಅವರು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ರೈತರಂದ್ರೆ ಏನು ಭಿಕ್ಷುಕರು ಅಂತ ತಿಳ್ಕೊಂಡಿದ್ದಾರೆ. ರೈತರು ಈ ರಾಷ್ಟ್ರದ ಬೆನ್ನೆಲುಬು. ಅನ್ನದಾತ ಯಾವತ್ತೆಲ್ಲ ಕಂಗಾಲಾಗ್ತಾನೆ ಅವತ್ತೆಲ್ಲ ಈ ರಾಜ್ಯದಲ್ಲಿ ಎಷ್ಟು ಕಷ್ಟಕ್ಕೆ ಒಳಗಾಗ್ತೀವಿ. ಈಗ್ಲೇ ಅಕ್ಕಿ ಸಿಕ್ಕಿಲ್ಲ ಅನ್ಬಿಟ್ಟು ಬೇರೆ ಕಡೆ ಸಾಲ ಮಾಡಕ್ ಹೋಗಿದ್ರಿ ಎಲ್ಲಾ ಕಡೆನೂ. ಇಡೀ ರಾಷ್ಟ್ರದಲ್ಲಿ ಯಾವ ರಾಜ್ಯದವರು ಕೂಡ ಇವ್ರಿಗೆ ಅಕ್ಕಿ ಭಾಗ್ಯ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಇಂತ ಪರಿಸ್ಥಿತಿಯಲ್ಲಿ ಒಬ್ರು ಸಕ್ಕರೆ ಸಚಿವರಾಗಿ ರೈತರ ಬಗ್ಗೆ ಇಂತ ಕೀಳ್ಮಟ್ಟದ ಹೇಳಿಕೆ ಕೊಡೋದನ್ನ ಇವತ್ತೇನು ಹೊಸದಾಗಿ ಏನ್ ಕೊಡ್ತಾ ಇಲ್ಲ ಶಿವಾನಂದ ಪಟೇಲ್ರು. ಹಿಂದೆ ಕೂಡ ರೈತರ ಬಗ್ಗೆ ಕೇವಲವಾಗಿ ಮಾತಾಡಿದ್ರು, ಆತ್ಮಹತ್ಯೆ ಬಗ್ಗೆ. ಅದನ್ನ ಕೂಡ ನಾನು ನೋಡಿದ್ದೀನಿ. ನಿಮ್ಮ ಕನ್ನಡ ರಿಪಬ್ಲಿಕ್ ಕನ್ನಡ ವಾಹಿನಿಯಲ್ಲೇ ತಾವು ಕೂಡ ಸುದ್ದಿ ಮಾಡಿದ್ರಿ. ಇವತ್ತು ನಾನ್ ಕೇಳ್ತಾ ಇರತಕ್ಕಂಥದ್ದು ಬರದ ಬಗ್ಗೆ, ಉತ್ತರ ಕರ್ನಾಟಕ ಭಾಗದ ಬರದ ಬಗ್ಗೆ, ಮತ್ತೆ ವಿಶೇಷವಾಗಿ ಬೆಳಗಾವಿ ಅಧಿವೇಶನದಲ್ಲಿ ಮಾತಾಡ್ಲಿಕ್ಕೆ ಇವ್ರು ಯಾರಿಗೂ ಕೂಡ ನಾವು ಕೇಳಿದ್ರು ಉತ್ತರ ಕೊಡಕ್ಕೆ ಯೋಗ್ಯತೆ ಇಲ್ಲದ ಸರ್ಕಾರ ಇವತ್ತು ರೈತನ ಬಗ್ಗೆ ಇಂತ ಅವಹೇಳನಕಾರಿ ಮಾತಾಡೋದು ನಿಜವಾಗ್ಲೂ ಕೂಡ ಜನ ನೋಡ್ತಾ ಇದ್ದಾರೆ. ಯಾವ ಮಟ್ಟಕ್ಕೆ ಇವರು ಪ್ರಶ್ನೆ ನಿಮ್ಮ ಮಾತಿನ ನಡುವೆ ನಂದೊಂದು ಪ್ರಶ್ನೆ. ಈ ಸಕ್ಕರೆ ಖಾತೆ ಅಂತ ಹೇಳಿದ್ರೆ ಶರವಣವ್ರೆ, ಈ ಸಕ್ಕರೆ ಖಾತೆ ಅಂತ ಹೇಳಿದ್ರೆ ಅದು ರೈತರೇ ಅಥವಾ ರೈತರೇ ಡಿಪೆಂಡ್ ಆಗಿರುವಂತ ಅಥವಾ ರೈತರೇ ಅದನ್ನ ಆಸರೆ ಆಗಿರುವಂತ ಖಾತೆ ಸಕ್ಕರೆ ಖಾತೆ. ಸಕ್ಕರೆ ಖಾತೆಯ ಸಚಿವರಾಗಿ ಈ ಸಕ್ಕರೆ ಬೆಳೆಗಾರರಿಗೆ ಅಥವಾ ಕಬ್ಬು ಬೆಳೀತಾ ಇರುವಂತ ಬೆಳೆಗಾರರಿಗೆ ಇವರು ಅಪಮಾನ ಮಾಡ್ದಂಗಲ್ವಾ, ಅವ್ರನ್ನ ಹೀಯಾಳಿಸ್ದಂಗಲ್ವಾ ಇದು ಅಂತ? 100%, 100ಕ್ಕೂ 200% ಇಡೀ ರೈತ ಸಮುದಾಯಕ್ಕೆ ಇವತ್ತು ಅವರು ಅಪಮಾನ ಮಾಡಿದ್ದಾರೆ. ಕೂಡಲೇ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಇವರು ಸಚಿವ ಸಂಪುಟದಿಂದ ವಜಾ ಮಾಡ್ಬೇಕು. ಅವ್ರನ್ನ ಯಾವುದೇ ಒಂದು ಕ್ಷಣ ಕೂಡ ಅವ್ರನ್ನ ಮುಂದುವರಿಸಬಾರದು, ತಕ್ಷಣ ವಜಾ ಮಾಡಬೇಕು. ನಮ್ಮ JDS ಪಕ್ಷದ ಪರವಾಗಿ ಕೂಡ ನಾವು ಇವರ ವಿರುದ್ಧ ಎಲ್ಲಾ ಕಡೆ ನಮ್ಮ ಪಕ್ಷದ ನಾಯಕರ ಜೊತೆ ಚರ್ಚೆ ಮಾಡಿ ಹೋರಾಟವನ್ನ ಮಾಡ್ಲೇಬೇಕಾಗ್ತದೆ. ಯಾಕಂದ್ರೆ ಇವತ್ತು ನೋಡಿ, ಸಾಲ ಮನ್ನಾ ಮಾಡೋದಕ್ಕೋಸ್ಕರ ರೈತರ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾರಲ್ಲ, ಇವ್ರ್ಯಾರು ಮನೆಯಿಂದ ತಂದು ಕೊಡ್ತಾರ? ಸಾಲ ಮನ್ನಾ ಮಾಡಿದ್ರೆ ಇವ್ರು ಮನೆಯಿಂದ ತಂದು ಕೊಡ್ತಾರ? ಸರ್ಕಾರ ಇರೋದು ಯಾತಕ್ಕೆ? ಅನ್ನದಾತರಿಗೆ ಎಷ್ಟು ಕಷ್ಟದಲ್ಲಿದ್ದಾರೆ ಇವತ್ತು. ಎಲ್ಲಾ ರಾಜ್ಯದಲ್ಲಿ ನಾವು ಕೂಡ ಬರದ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ನಾವು JDS ಪಕ್ಷದ ವತಿಯಿಂದ ನಿಯೋಗ ರಚನೆ ಮಾಡಿ ಎಲ್ಲಾ ಕಡೆ ರಾಜ್ಯವೆಲ್ಲ ಸುತ್ತಿದೀವಿ. ಅದನ್ನು ಕೂಡ ರಾಜ್ಯಪಾಲರಿಗೆ ನಾವು ಮನವಿ ಪತ್ರವನ್ನು ಸಲ್ಲಿಸಿದೀವಿ, ನಮ್ಮ ನಾಯಕರಾದಂತ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ. ಇವೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಈ ಸರ್ಕಾರಕ್ಕೆ ನೈತಿಕತೆ ಇದ್ರೆ, ಏನಾದ್ರು ಮಾನ ಮರ್ಯಾದೆ ಇದ್ರೆ ಇದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ತಿಳುವಳಿಕೆ ಮೂಡಿಸ್ಬೇಕಾಯ್ತು. ಇನ್ನು ರೈತನಿಗೆ ನಂಬಿಕೆ ಬರೋ ರೀತಿಯಲ್ಲಿ ಕಾನ್ಫಿಡೆನ್ಸ್ ತುಂಬಬೇಕು, ವಿಶ್ವಾಸ ತುಂಬಬೇಕು. ಸರ್ಕಾರ ನಾವು ನಿಮ್ ಜೊತೆಲಿ ಇದ್ದೀವಿ, ನೀವು ಯಾರು ಕಂಗಾಲಾಗ್ಬೇಡಿ, ಬರ ಬರ್ಲಿ ಮತ್ತೊಂದಾಗ್ಲಿ ಏನೇ ಆಗ್ಲಿ ನಾವ್ ಇದೀವಿ, ನಿಮ್ ಜೊತೆಲಿ ನಿಲ್ತೀವಿ ಅಂತ ವಿಶ್ವಾಸ ಮೂಡಿಸೋದು ಬಿಟ್ಬಿಟ್ಟು ಇಂತ ಒಂದು ಅವಹೇಳನಕಾರಿ ರೈತನ ಬಗ್ಗೆ ಕೇವಲವಾಗಿ ಮಾತಾಡುವಂತ ಶಿವಾನಂದ ಪಟೇಲ್ರನ್ನ ಕೂಡಲೇ ವಜಾ ಮಾಡಬೇಕು. ಅದನ್ನ ಮುಖ್ಯಮಂತ್ರಿಗಳು ನಿರ್ಧಾರ ತೆಗೋಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಥ್ಯಾಂಕ್ ಯು ಶರವಣ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತನಾಡಿದ್ದಕ್ಕೆ. ಇಂಥ ಸಂಕಷ್ಟದ ಸಮಯದಲ್ಲಿ ರೈತರ ಬೆನ್ನೆಲುಬಾಗಿರ್ಬೇಕಿತ್ತು ಸರ್ಕಾರ. ಆದ್ರೆ ಬರಗಾಲ ಬರಲಿ ಅಂತ ಹೇಳಿ ರೈತರು ಕಾಯ್ತಾ ಇದ್ದಾರೆ ಅಂತ ಹೇಳಿ ಶಿವಾನಂದ ಪಾಟೀಲ್ ಅವರು ಹೇಳಿದ್ದು ಇದು ಸರಿಯಲ್ಲ ಅನ್ನೋದು ಎಲ್ಲರ ಒಂದು ಆಕ್ರೋಶ ಆಗಿದೆ. ಕೃಷ್ಣಾ ನದಿ ನೀರು ಕುಕ್ಕಟ್ಟದೆ, ಕರೆಂಟು ಕುಕ್ಕಟ್ಟದೆ, ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು, ಗೊಬ್ಬರನೂ ಕೊಟ್ಟರು. ಇನ್ನು
ರೈತರಿಗೆ ಏನಪ್ಪ ಅಂತಂದ್ರೆ ಒಂದೇ ಆಸೆ ಇರ್ತದೆ, ಮಗನ್ ಮ್ಯಾಗ ಬರಗಾಲ ಬೀಳಲಿ ಅಂತೇಳಿ. ಯಾಕಂದ್ರೆ ಸಾಲ ಮನ್ನಾ ಆಗ್ತದೆ.